ಕಂಗ್ರ್ಯಾಚುಲೇಷನ್ಸ್ ಬ್ರದರ್. ಇದು ಜಮೀರ್ ಅವರ ಜನಪ್ರಿಯವಾದಂತಹ ಒಂದು ಡೈಲಾಗ್. ಇನ್ನು ಮುಂದೆ ಜಮೀರ್ ಅವರ ಆಟ ನಡೆಯಲ್ಲ ಕಾಂಗ್ರೆಸ್ನಲ್ಲಿ. ಜಮೀರ್ ಅಹಮದ್ಗೆ 3 ಬಾಗಿಲು ಕ್ಲೋಸ್ ಆಗಿದೆ. ಜಮೀರ್ ಅಹಮದ್ಗೆ 3 ಬಾಗಿಲು ಕ್ಲೋಸ್. ಕಾಂಗ್ರೆಸ್ ನಾಯಕರು ಇನ್ನು ಮುಂದೆ ನಂಬೋದೇ ಇಲ್ಲ ಜಮೀರ್ ಅಹಮದ್ ಖಾನ್ ಅವರನ್ನು. ಹಳೆ ಮನೆ ಜೆಡಿಎಸ್ ಬಾಗಿಲು ಕೂಡ ಕಂಪ್ಲೀಟ್ ಮುಚ್ಚಿದೆ. ಬಿಜೆಪಿಯವರಂತೂ ಹತ್ತಿರಕ್ಕೂ ಬಿಟ್ಕೊಳ್ಳೋದಿಲ್ಲ. 3 ಪ್ರಮುಖ ಪಕ್ಷಗಳಿಂದ ಜಮೀರ್ ಸಂಪೂರ್ಣ ಬಹಿಷ್ಕಾರಕ್ಕೊಳಗಾಗ್ತಾರೆ. ಜಮೀರ್ ಅಹಮದ್ ಖಾನ್ ರಾಜಕೀಯ ಜೀವನ ಇಲ್ಲಿಗೆ ಮುಗಿದೇ ಹೋಯ್ತ. ಯಾವ ಪಕ್ಷದಲ್ಲೂ ಜಮೀರ್ಗೆ ಇಲ್ವಾ ಜಾಗ. ಪಕ್ಷದ್ರೋಹದ ಆಡಿಯೋ ಬಾಂಬ್ಗೆ ಜಮೀರ್ ಕರಿಯರ್ ಕಂಪ್ಲೀಟ್ ಶೂಟ್ಔಟ್. ಇತ್ತ ಕಾಂಗ್ರೆಸ್ನಲ್ಲೂ ಇಲ್ಲ, ಅತ್ತ ಜೆಡಿಎಸ್ ಮತ್ತು ಬಿಜೆಪಿಯಲ್ಲೂ ಎಂಟ್ರಿ ಇಲ್ಲ. ರಾಜಕೀಯವಾಗಿ ಜಮೀರ್ ಈಗ ಸಂಪೂರ್ಣ ಅನಾಥರಾಗುವಂತಹ ಪರಿಸ್ಥಿತಿ. ಅತ್ತ ದರಿ ಇತ್ತ ಪುಲಿ. ಜಮೀರ್ ಅಹಮದ್ ಖಾನ್ ಪರಿಸ್ಥಿತಿ ಅಂತೂ ತ್ರಿಶಂಕು ಸ್ಥಿತಿ. ಇದು ಕಂಗ್ರ್ಯಾಚುಲೇಷನ್ಸ್ ಬ್ರದರ್ ಎಂಬ ಜನಪ್ರಿಯ ಡೈಲಾಗ್ ಮೂಲಕ ಮತ್ತಷ್ಟು ಬೆಳಕಿಗೆ ಬಂದಿದ್ದಂತಹ ಜಮೀರ್ ಅಹಮದ್ ಖಾನ್, ಒಬ್ಬ ಸ್ಟಾರ್ ಕ್ಯಾಂಪೇನರ್ ಅಂತ ಗುರುತಿಸಿಕೊಂಡಿದ್ದಂತಹ ಇದೇ ಜಮೀರ್ ಅಹಮದ್ ಖಾನ್, ಒಬ್ಬ ಸ್ಟಾರ್ ಕ್ಯಾಂಪೇನರ್ ಅಂತ ಗುರುತಿಸಿಕೊಂಡ ಜಮೀರ್ ಅಹಮದ್ ಖಾನ್ ಕೇರಳದಲ್ಲಿ ತಾವು ಪ್ರಚಾರ ನಡೆಸಿದಂತಹ ಎಲ್ಲಾ ಕ್ಷೇತ್ರಗಳಲ್ಲೂ UDF ಅಭ್ಯರ್ಥಿಗಳು ಗೆದ್ದು ಬಂದಿದ್ರು. ಅಂದ್ರೆ ಅಂತ ಒಂದು ಸ್ಟಾರ್ ಪ್ರಚಾರಕರಾಗಿದ್ರು. ದಾವಣಗೆರೆ ಕ್ಷೇತ್ರದಿಂದ ಅಲ್ಲಿನ ಅಭ್ಯರ್ಥಿ ಏನು ಕಣಕ್ಕಿಳಿದಿದ್ರು ಬೈ ಎಲೆಕ್ಷನ್ ಅಲ್ಲಿ, ಅವರನ್ನು ಸೋಲಿಸೋದಕ್ಕೆ ಚಿತಾವಣೆ ನಡೆಸಿದ್ರು ಅನ್ನುವಂಥದ್ದು ಬಹುದೊಡ್ಡ ರೀತಿಯ ಪಕ್ಷದ್ರೋಹ ಅಂತಲೇ ಬಣ್ಣಿಸಲಾಗ್ತಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ದಾವಣಗೆರೆ ನಮ್ಮ ಪ್ರತಿನಿಧಿ ರಾಜೇಶ್ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ರಾಜೇಶ್, ಬಹುದೊಡ್ಡ ರೀತಿಯ ಸದ್ದು ಮಾಡ್ತಾ ಇರೋದು ಜಮೀರ್ ಸ್ವಪಕ್ಷದ ಅಭ್ಯರ್ಥಿಯನ್ನೇ ಸೋಲಿಸೋದಕ್ಕೆ ಚಿತಾವಣೆ ನಡೆಸಿದ್ರು ಅಂತ. ಇದು ದೊಡ್ಡ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಜಮೀರ್ಗೆ ಸೆಟ್ ಬ್ಯಾಕ್ ಆಗಬಹುದೇನೋ ರಾಜಕಾರಣದಲ್ಲಿ ಅಂತ ಅನ್ಸುತ್ತೆ. ಹೌದು ವಸಂತ್, ಏನಂದ್ರೆ ದಾವಣಗೆರೆ ದಕ್ಷಿಣ ವಿಧಾನಸಭಾದ ಬೈ ಎಲೆಕ್ಷನ್ ಆರಂಭದಿಂದಲೂ ಈ ಒಂದು ಅಲ್ಪಸಂಖ್ಯಾತರ ಏನು ಅಸಮಾಧಾನದ ಬಗ್ಗೆ ಆಡ್ತಾನೆ ಇತ್ತು. ಯಾಕಂದ್ರೆ ಈ SS ಕುಟುಂಬಕ್ಕೆ ಟಿಕೆಟ್ ತಪ್ಪಿಸ್ಬೇಕು ಅಂದ್ರೆ ಅಲ್ಪಸಂಖ್ಯಾತರು ಜಾಸ್ತಿ ಇದೀವಿ, ನಾವು ಆ ಟಿಕೆಟ್ ನ ಪಡಿಲೇಬೇಕು ಅನ್ನೋ ಹುನ್ನಾರ ಸಾಕಷ್ಟು ಲಾಬಿ ಮಾಡಿದ್ದು ಈಗಾಗಲೇ ರಾಜ್ಯದ ಜನತೆಗೆ ಗೊತ್ತಿದೆ. ಅದರಲ್ಲಿ ಪ್ರಮುಖವಾಗಿ ಜಮೀರ್ ಅಹಮದ್ ನೀವೆಲ್ಲರಿಗೆ ಸ್ಟಾರ್ ಕ್ಯಾಂಪೇನರ್ ಆಗಿ ದಾವಣಗೆರೆಗೂ ಕೂಡ ಹಾಗೆ ನಾಮಕಾವಾಸ್ತೆ ಬಂದು ಹೋದ್ರ ಹೊರತಾಗಿ ಯಾವುದೇ ರೀತಿಯ ಏನ್ ಕೇರಳಕ್ಕೆ ಹೆಚ್ಚು ಒತ್ತು ಕೊಟ್ಟಂತ ಒತ್ತನ್ನ ಇಲ್ಲಿ ದಾವಣಗೆರೆಯಲ್ಲಿ ಕೊಡದೆ ಏನ್ ನೆಪ ಮಾತ್ರಕ್ಕೆ ಬಂದು ಹೋಗಿದ್ರು. ಈಗ ಅವಾಗ ಕೂಡ ಇವ್ರ ಮೇಲೆ ಏನು ಈಗಾಗಲೇ ಏನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದಾರೆ ಅಂತ ಹೇಳಿ ಪಕ್ಷದಲ್ಲಿ ಕೆಲವರನ್ನ ಉಚ್ಚಾಟನೆ ಮಾಡಿದ್ದು ಗೊತ್ತಿದೆ. ಯಾಕಂದ್ರೆ ಅಬ್ದುಲ್ ಜಬ್ಬಾರ್ MLC ಅವ್ರನ್ನ ಉಚ್ಚಾಟನೆ ಮಾಡಿದ್ರು. ನಂತರ ಏನ್ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಕೆಲವು ಭಾಗಿಯಾದ್ರು ಅವರೆಲ್ಲವನ್ನೂ ಉಚ್ಚಾಟನೆ ಮಾಡಿದ್ರು. ಆದ್ರೆ ಬಹುದೊಡ್ಡದಾಗಿ ಈಗ ಏನು ಸಚಿವರಾಗಿ ಸ್ಟಾರ್ ಕ್ಯಾಂಪೇನರ್ ಆಗಿದ್ದಂತ ಜಮೀರ್ ಅಹಮದ್ ಖಾನ್ ಅವರು ಕೂಡ ಏನು ದಾವಣಗೆರೆಯ ಒಂದು ಮೊಹಮ್ಮದ್ ಸಿರಾಜ್ ಎಂಬುವರ ಜೊತೆಗೆ ಮಾತುಕತೆಯನ್ನು ನಡೆಸಿ ಅಂದ್ರೆ ಪಕ್ಷ ವಿರೋಧಿ ಚಟುವಟಿಕೆ ಮಾತುಗಳನ್ನಾಡಿರೋದು ಈಗ ವೈರಲ್ ಆಗಿದೆ. ಸೊ ಇದು ಒಂದ್ ರೀತಿ ಅವ್ರಿಗೆ ಎಲ್ಲೋ ತಲೆದಂಡ ಆದ್ರೂ ಆಗ್ಬೋದು ಅಂತ ಹೇಳ್ಬೋದು ವಸಂತ್. ಅಲ್ಲ, ಒಂದ್ ಕಡೆ ಜಮೀರ್ ಅವರ ಆಡಿಯೋ ಈಗ ವೈರಲ್ ಆಗ್ತಿದ್ದ ಹಾಗೇನೆ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಸ್ಥಾನ ಗಿಟ್ಟಿಸ್ಕೊಳ್ಬೇಕು ಅಂತಲೇ ಲೆಕ್ಕಾಚಾರ ಹಾಕ್ತಾ ಇದ್ರು. ಈಗ ಒಂದ್ ಕಡೆ ಮಂತ್ರಿಗಿರಿನೂ ಇಲ್ಲ, ಪಕ್ಷದಲ್ಲಿ ಸ್ಥಾನವೂ ಇಲ್ಲ, ಒಂದ್ ರೀತಿ ತ್ರಿಶಂಕು ಪರಿಸ್ಥಿತಿ ಎದುರಾಗ್ಬಿಡುತ್ತಾ ಅಂತ ಈ ಆಡಿಯೋ ಎಫೆಕ್ಟ್ ನಿಂದಾಗಿ. ಖಂಡಿತ ವಸಂತ, ಏನಂದ್ರೆ ಈಗಾಗಲೇ ಒಂದ್ ಕಡೆ JDS ಇಂದ ಹೊರಗಡೆ ಬಂದಿದ್ರು, ಅಲ್ಲೂ ಕೂಡ ಅವ್ರಿಗೆ ಇಲ್ಲ ಬಾಗಿಲಿಲ್ಲ, ಕ್ಲೋಸ್ ಆಗಿದೆ. ಇನ್ನು ಬಿಜೆಪಿಗಂತೂ ಯಾವ ಕಾರಣಕ್ಕೂ ಇವ್ರು ತಗೊಳ್ಳಲ್ಲ. ಕಾಂಗ್ರೆಸ್ ನಲ್ಲಿ ಒಬ್ಬ ಸ್ಟಾರ್ ಕ್ಯಾಂಪೇನರ್ ಆಗಿ ಒಬ್ಬ ದೊಡ್ಡ ಲೀಡರ್ ಆಗಿ ಏನ್ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜೊತೆ ಓಡಾಡ್ಕೊಂಡು ಸಾಕಷ್ಟು ಹೆಸರನ್ನ ಮಾಡಿದ್ರು. ಆದ್ರೆ ಯಾವಾಗಲೂ ಇವ್ರು ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡಿರ್ತಕ್ಕಂಥದ್ದು ವೈರಲ್ ಆಗಿದೆಯೋ ಈ ಒಂದು ಆಡಿಯೋ ಬೇಸ್ ಮೇಲೆ ಯಾವುದೇ ಕಾರಣಕ್ಕೂ ಪಕ್ಷದ ಹಿರಿಯರು ಅವರಿಗೆ ಸಚಿವ ಸ್ಥಾನ ಕೊಡ್ಲಿಕ್ಕೆ ಒಪ್ಲಿಕ್ಕಿಲ್ಲ ಅಂತ ಹೇಳ್ಬೋದು ವಸಂತ್. ಧನ್ಯವಾದ ರಾಜೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಜಮೀರ್ ಪಕ್ಷದ್ರೋಹದ ಆಡಿಯೋ ಮೊದಲೇ ಹೈಕಮಾಂಡ್ ಕೈ ಸೇರಿತ್ತ. ಆ ಒಂದೇ ಒಂದು ಆಡಿಯೋ ಸಿದ್ದರಾಮಯ್ಯ ಪದಚ್ಯುತಿಗೆ ಕಾರಣವಾಯ್ತ. ದಾವಣಗೆರೆ ಉಪಚುನಾವಣೆ ದ್ರೋಹವೇ ಸಿದ್ದರಾಮಯ್ಯ ಕುರ್ಚಿಗೆ ಕುತ್ತಾಯ್ತ. ಪರಮಾಪ್ತ ಜಮೀರ್ ಮಾಡಿದ ಮಹಾದ್ರೋಹವೇ ಸಿದ್ದರಾಮಯ್ಯಗೆ ಕಂಟಕವಾಗಿ ಪರಿಣಮಿಸಿದ. ಜಮೀರ್ ಗುಪ್ತ ಕಾರ್ಯಾಚರಣೆ ರಿಪೋರ್ಟ್ ಮೊದಲೇ ಇತ್ತ ಹೈಕಮಾಂಡ್ ಕೈಯಲ್ಲಿ. ಪರಮಾಪ್ತ ಜಮೀರ್ ಮಾಡಿದ ಮಹಾದ್ರೋಹವೇ ಸಿದ್ದರಾಮಯ್ಯ ಕಂಟಕ ಆಯ್ತ. ಜಮೀರ್ ಗುಪ್ತ ಕಾರ್ಯಾಚರಣೆ ರಿಪೋರ್ಟ್ ಮೊದಲೇ ಹೈಕಮಾಂಡ್ ಕೈಯಲ್ಲಿತ್ತ. ಆಪ್ತನ ಆಡಿಯೋ ಬಾಂಬ್ಗೆ ಬಲಿಯಾಯ್ತ ಸಿದ್ದರಾಮಯ್ಯ. ಸಿಎಂ ಗಾದೆ
ಕೈ ಅಭ್ಯರ್ಥಿ ಮುಗಿಸೋದಕ್ಕೆ ಹೋದ ಜಮೀರ್ ಸಿದ್ದರಾಮಯ್ಯನವರನ್ನೇ ಮುಗಿಸಿಬಿಟ್ರ. ಬೆನ್ನಿಗೆ ಚೂರಿ ಹಾಕಿದ ಕಥೆ ದಿಲ್ಲಿ ನಾಯಕರಿಗೆ ಮೊದಲೇ ಗೊತ್ತಿತ್ತ. ಆಪ್ತನ ಅಸಲಿ ನರಿಬುದ್ಧಿಯಿಂದಲೇ ಸಿದ್ದರಾಮಯ್ಯ ಅಧಿಕಾರವನ್ನ ಕಳ್ಕೊಂಡ್ರ. ಸಮೀರ್ ಪಕ್ಷದ್ರೋಹದ ಆಡಿಯೋ ಮೊದಲೇ ಹೈಕಮಾಂಡ್ ಕೈ ಸೇರಿತ್ತ. ಒಂದೇ ಒಂದು ಆಡಿಯೋ. ಸಿದ್ದರಾಮಯ್ಯನವರು ಇವತ್ತು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಏನ್ ಕೊಟ್ರು, ಇದು ಪ್ರಮುಖ ಕಾರಣ ಆಯ್ತು. ಯಾಕಂದ್ರೆ ಸಿದ್ದರಾಮಯ್ಯ ಪರಮಾಪ್ತ ಜಮೀರ್. ಆದ್ರೆ ಜಮೀರ್ ನಡೆಸಿದಂತಹ ಒಂದು ಮಹಾದ್ರೋಹ ಇದೆಯಲ್ಲ, ಪಕ್ಷ ವಿರೋಧಿ ಚಟುವಟಿಕೆ, ಅದು ಸಿದ್ದರಾಮಯ್ಯನವರು ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತಹ ಒಂದು ಎಫೆಕ್ಟ್, ಆ ರೀತಿಯ ಒಂದು ಎಫೆಕ್ಟ್ ಅನ್ನ ಬೀರ್ತಾ, ಪರಿಣಾಮವನ್ನು ಬೀರ್ತಾ. ಬೆನ್ನಿಗೆ ಚೂರಿ ಹಾಕಿದ ಕಥೆ ದಿಲ್ಲಿ ನಾಯಕರಿಗೆ ಮೊದಲೇ ಗೊತ್ತಿತ್ತ. ಜಮೀರ್ ಅಹಮದ್ ಖಾನ್ ಕೆಎಂಡಿಸಿ ನಿರ್ದೇಶಕ ಮೊಹಮ್ಮದ್ ಸಿರಾಜ್ ಎಂಬಾತನ ಜೊತೆ ಮಾತಾಡಿರುವಂತಹ ಒಂದು ಆಡಿಯೋ ಭಾರಿ ವೈರಲ್ ಆಗಿದೆ. ಆ ಆಡಿಯೋನ್ ಬೇಕಾದ್ರೆ ಇನ್ನೊಮ್ಮೆ ಕೇಳಿಸ್ತೀವಿ ನಿಮಗೆ. ಆ ಆಡಿಯೋನಲ್ಲಿ ಜಮೀರ್ ಅಹಮದ್ ಖಾನ್ ಉಪಚುನಾವಣೆಯ ಸಂದರ್ಭ ಆ ಕೆಎಂಡಿಸಿಯ ನಿರ್ದೇಶಕ ಮೊಹಮ್ಮದ್ ಸಿರಾಜ್ ಎಂಬಾತನ ಜೊತೆ ಮಾತಾಡಿರುವಂಥದ್ದು, ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿರುವುದು, ದಾವಣಗೆರೆ ದಕ್ಷಿಣದಿಂದ ನಿಂತಿದ್ದಂತಹ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಿಂತಿದ್ದಂತಹ ತಮ್ಮ ಪಕ್ಷದ ಅಭ್ಯರ್ಥಿಯನ್ನೇ ಸೋಲಿಸೋದಕ್ಕೆ ಯಾವ ರೀತಿಯಾಗಿ ನಿರ್ಧಾರ ಮಾಡಿದ್ರು ಜಮೀರ್. ಹೈಕಮಾಂಡ್ ನಿರ್ಧಾರ ಅಂತಿಮ ಆಗಿರುತ್ತೆ. ಹೈಕಮಾಂಡ್ ಹೇಳಿದ್ರೆ ಎಲ್ಲವನ್ನೂ ಕೇಳುತ್ತೀವಿ ಅಂತ ಹೇಳುವಂತ ಜಮೀರ್ ಅಹಮದ್ ಖಾನ್ ಹೈಕಮಾಂಡ್ ನಿರ್ಧಾರವನ್ನು ಕೂಡ ಪ್ರಶ್ನೆ ಮಾಡಿ ತೊಡೆ ತಟ್ಟಿದ್ರ. ಮುಸಲ್ಮಾನರಿಗೆ ಟಿಕೆಟ್ ಕೊಡಲಿಲ್ಲ ದಾವಣಗೆರೆ ದಕ್ಷಿಣದಲ್ಲಿ ಅನ್ನುವಂತಹ ಕಾರಣಕ್ಕೆ ಹೈಕಮಾಂಡ್ ನಿರ್ಧಾರವನ್ನೇ ಪ್ರಶ್ನೆ ಮಾಡಿ ಪಕ್ಷದಲ್ಲೇ ಒಳಸಂಚನ್ನು ನಡೆಸಿ ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗನನ್ನ ಸೋಲಿಸೋದಕ್ಕೆ ಮಹಾ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದ್ರು ಅನ್ನುವಂಥದ್ದು ಇದೀಗ ಈ ಆಡಿಯೋ ಮೂಲಕ ಬಹಿರಂಗವಾಗ್ತಾ ಇದೆ. ಮೊಹಮ್ಮದ್ ಸಿರಾಜ್ ಎಂಬ ಕೆಎಂಡಿಸಿಯ ನಿರ್ದೇಶಕನೊಬ್ಬನ ಜೊತೆ ಅವರು ಮಾತನಾಡಿರುವಂತಹ ಆಡಿಯೋ, ದೂರವಾಣಿ ಸಂಭಾಷಣೆ, ಮೊಬೈಲ್ ಮೂಲಕ ಮಾತನಾಡಿರುವಂಥದ್ದು ವೈರಲ್ ಆಗಿದೆ ಈ ಆಡಿಯೋ. ಇದು ಫ್ರೀಡಮ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ. ಒಂದ್ ಕಡೆ ಜಮೀರ್ ಅಹಮದ್ ಖಾನ್ಗೆ ಬೆನ್ನಿಗೆ ಚೂರಿ ಹಾಕಿದ ಕಥೆ ದಿಲ್ಲಿ ನಾಯಕರಿಗೆ ಮೊದಲೇ ಗೊತ್ತಿತ್ತ. ಅಂದ್ರೆ ಜಮೀರ್ ಅಹಮದ್ ಖಾನ್ ಬೆನ್ನಿಗೆ ಚೂರಿ ಹಾಕಿದಂತ ಒಂದು ಕಥೆ ಮೊದಲೇ ದಿಲ್ಲಿ ನಾಯಕರಿಗೆ ಗೊತ್ತಿತ್ತ. ಅಷ್ಟಕ್ಕೂ ಕೂಡ ನಾವು ಗಮನಿಸ್ತಾ ಹೋದರೆ